ಆರೋಗ್ಯವಂತ ಕರ್ನಾಟಕ, ಬಲಿಷ್ಠವಾದ ಭಾರತ, ಅದು ನಮ್ಮ ಸರ್ಕಾರದ ಮುಖ್ಯ ಗುರಿ. ಯಾವಾಗ ಕಾಂಗ್ರೆಸ್ ಪಕ್ಷದ ನಾಯಕರು ಬಿಟ್ಟು ಹೋಗ್ತಾರೆ ಅವನಿಗೆ ಬೆಲೆಯೂ ಇಲ್ಲ. ನಮಸ್ಕಾರ ವೀಕ್ಷಕರೇ, ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನೋಳಿ. ಇವತ್ತು ವಿಶೇಷ ಸಂದರ್ಶನದಲ್ಲಿ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರಿದ್ದಾರೆ. ಇತ್ತೀಚೆಗೆ ಆರೋಗ್ಯ ಇಲಾಖೆ ಪಂಚತಾರಾ ಹೋಟೆಲ್ಗಳ ಮೇಲೆ ರೈಡ್, ಪಂಚತಾರಾ ಹೋಟೆಲ್ ಮೇಲೆ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿತ್ತು. ಅಧಿಕಾರಿಗಳು ಮಾಡಿದಂಥ ಈ ಒಂದು ರೈಡ್ನಲ್ಲಿ ಸಾಕಷ್ಟು ಆಘಾತಕಾರಿ ಅಂಶಗಳು ಪತ್ತೆ ಆಯಿತು. ಏನಿದರ ರೈಡ್ ಉದ್ದೇಶ, ಮುಂದಿನ ಯೋಜನೆಗಳೇನಿದೆ, ಈ ಸಂಬಂಧಪಟ್ಟಂತೆ UT ಖಾದರ್ ಮಾತಾಡ್ತಾ ಹೋಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪಂಚತಾರಾ ಹೋಟೆಲ್ ಮೇಲೆ ದಾಳಿ ಮಾಡಿರುವಂಥದ್ದು, ಪರಿಶೀಲನೆ ಮಾಡಿರುವಂಥದ್ದು ಯಾಕೆ ಮಾಡಿದ್ರಿ? ಯಾಕೆ ಮಾಡುವಂಥ ಉದ್ದೇಶ ಏನಿತ್ತು? ಏನು ಕಾರಣ? ನಮಗೆ ಆರೋಗ್ಯವಂತ ಕರ್ನಾಟಕ, ಬಲಿಷ್ಠವಾದ ಭಾರತ, ಅದು ನಮ್ಮ ಸರ್ಕಾರದ ಮುಖ್ಯ ಗುರಿ. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ನೋಡುವಾಗ ಪ್ರತಿಯೊಬ್ಬರು ಕೂಡ ಅಸೌಖ್ಯರಾಗ್ತಾ ಇದ್ದಾರೆ. ಅಸಾಂಕ್ರಾಮಿಕ ರೋಗ ಎಲ್ಲ ಕೂಡ ಸಾಂಕ್ರಾಮಿಕ ಪರಿವರ್ತನಾ ವಿಚಾರ ಆಗಿದೆ. ಎಲ್ಲಿ ಕಂಡ್ರೂ ಕೂಡ ಕಿಡ್ನಿ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ಕ್ಯಾನ್ಸರ್, ಪ್ರತಿಯೊಂದು ಮನೆಯಲ್ಲಿ ಕೂಡ ಇದೇ ರೀತಿ ಮುಂದುವರೆದ್ರೆ ಇದೆಲ್ಲ ಭವಿಷ್ಯದ ಕೋವಿಡ್ ಥರ ಆಗುವಂಥ ಪರಿಸ್ಥಿತಿ ಆಗ್ತದೆ. ಆದ ಕಾರಣ ಸಮಾಜ ಈಗಲೇ ಎಚ್ಚೆತ್ತುಕೊಳ್ಳುವುದು. ಅದಕ್ಕಾಗಿ ನಾವು ರೋಗ ಬಂದು ನಾನು ಮದ್ದು ಕೊಡೋ ಬದಲು ರೋಗ ಬರತ್ತೆ ನಾವು ನೋಡ್ಕೊಳ್ಬೇಕಾದ್ರೆ ಏನಂತ ನಾವು ಚರ್ಚೆ ಮಾಡಿದ್ದೆವು. ರೋಗ ಬರುವುದೇ 3 ವಿಚಾರದಿಂದ: ಒಂದು ಊಟ, ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಪರಿಸರ. ಈ ಮೂರನ್ನು ಸ್ವಚ್ಛತೆ ಮತ್ತು ಕರೆಕ್ಟಾಗಿ ನಾವು ಊಟೋಪಚಾರ ಮಾಡಿದರೆ ಬಹುತೇಕ ಎಲ್ಲ ರೋಗಗಳು ದೂರವಾಗ್ತದೆ. ಅದಕ್ಕೆ ಊಟೋಪಚಾರ ಸಂಬಂಧಪಟ್ಟಾಗೆ ಬಹುಶಃ ಅದನ್ನು ನಾವು ಕ್ರಮ ಕೈಗೊಳ್ಳಬೇಕು, ಅದು ಮೇಲಿಂದಲೇ ಪ್ರಾರಂಭ ಆಗಬೇಕಂಥೇಳಿ ಆ ರೀತಿಯ ಸೂಚನೆ ನಾನು ಕೊಟ್ಟಿದ್ದೇನೆ. ಇದಕ್ಕೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಏನೇನೆಲ್ಲ ಪತ್ತೆ ಆಯಿತು ನೋಡಿ. ಒಂದೊಂದು ಹೋಟೆಲ್ನಲ್ಲಿ ಒಂದೊಂದು ರೀತಿ, ಒಂದೊಂದು ಪಂಚತಾರಾ ಹೋಟೆಲ್ನಲ್ಲಿ ಒಂದೊಂದು ರೀತಿಯಿಂದ, ಇಂದಿರಾ ಕ್ಯಾಂಟೀನಲ್ಲಿ ಒಂದು ರೀತಿಯಿಂದ, ನಮ್ಮ ವಿಧಾನಸೌಧದ ಕ್ಯಾಂಟೀನ್ ಇನ್ನೊಂದು ರೀತಿ, ಹಾಸ್ಪಿಟಲ್ ಕ್ಯಾಂಟೀನಲ್ಲಿ ಇನ್ನೊಂದು. ಅದಕ್ಕೆ 100ಕ್ಕೆ 100 ಯಾವುದೆಲ್ಲಿಯೂ ಕೂಡ ಅಂತ ಸರಿ ಅಂತ ಇರಲಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ತಪ್ಪಿದವ್ರಿಗೆ ನಾವು ನೋಟಿಸ್ ಕೊಟ್ಟಿದ್ದೇವೆ. ಕೆಲವೊಂದು ನಮಗೆ ಶ್ರಮಿಸಿದಷ್ಟು ಇವತ್ತು ಭಾಳ ಶಾಕಿಂಗ್ ಆಗ್ತಿತ್ತು. ಅದಕ್ಕಾಗಿ ಬಹುಶಃ ಅದನ್ನು ಬಂದು ಕೂಡ ನಾವಿವತ್ತು ಮಾಡಿದ್ದೇವೆ. ನಮ್ಮ ಉದ್ದೇಶ ಯಾರಿಗೆ ಕೂಡ ನಾವು ಪನಿಷ್ಮೆಂಟ್ ಕೊಡಬೇಕಂತಲ್ಲ, ಅವ್ರು ತೊಂದರೆ ಆಗಬೇಕಂತ ನಮಗೆ ಇಚ್ಛೆ ಇಲ್ಲೇ ಇಲ್ಲ. ಪನಿಷ್ಮೆಂಟ್ ಪ್ರಶ್ನೆ ಇಲ್ಲ ಸರ್. ಯಾಕಂದರೆ ಇದು ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಕೂಡ ಜನರು ಖುಷಿ ಪಡುವಂಥ ಸಂಗತಿ ನೀವು ಮಾಡಿರುವಂಥ ಕೆಲಸಕ್ಕೆ. ಇನ್ಫ್ಯಾಕ್ಟ್ ನಾನು ಪರ್ಸ್ನಲಾಗಿ ಮತ್ತು ಫೆಡರಲ್ ಕರ್ನಾಟಕದಿಂದ ಕೂಡ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಆರೋಗ್ಯದ ದೃಷ್ಟಿಯಿಂದ ಇದು ಜನರು ಸಾವನ್ನು ಎದುರು ನೋಡ್ತಾ ಇರೋ, ದುಡ್ಡು ಕೊಟ್ಟು ಸಾವನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬರ್ತಂದಿರೋದು. ಸೊ ಏನೇನೆಲ್ಲ ಅಂದರೆ ಕ್ಷಮಿಸಲಾಗದಂಥ ವಸ್ತುಗಳು, ಅಂದರೆ ಅಪರಾಧ ಆ ರೀತಿ ಪತ್ತೆ ಆಯ್ತಲ್ವಾ? ಅಂದೇನು ಅವಧಿ ಮೀರಿದ ಒಂದು ವಸ್ತು, ಅವಧಿ ಮೀರಿದಂತ ಸ್ವಲ್ಪ ಅವಧಿ ಮೀರಿ ಸ್ವಲ್ಪ ಚಿಂತೆ ಇಲ್ಲ ಇರ್ತದೆ. ಅದಕ್ಕಿಂತಲೂ ಕಡೆಗಣಿಸಲ್ಪಟ್ಟಂಥ ಇವತ್ತು ಮಾಂಸಗಳು, ಅದು ಇವತ್ತು ಅತ್ಯಂತ ಎಕ್ಸ್ಪೈರ್ ಡೇಟಿಗೆ ಜಾಸ್ತಿ ಎಕ್ಸ್ಪೈರ್ ಆಗದಂಥ ಐಸ್ ಕ್ರೀಮ್ಗಳು, ಬೇರೆ ಬೇರೆ ವಸ್ತುಗಳು, ಇದೆಲ್ಲ ಕೂಡ ಇವತ್ತು ಸಿಕ್ಕಿದ್ದು. ಮತ್ತು ವಿಪರೀತ ಎಣ್ಣೆ, ರೋಡ್ ಸೈಡಲ್ಲಿ ಕೂಡ ಅಂಥ ಎಣ್ಣೆಯಲ್ಲಿ ಮಾಡಲಿಕ್ಕಿಲ್ಲ, ಇದೆಲ್ಲೂ ಕೂಡ ಸಿಕ್ಕಿದೆ. ಎಕ್ಸ್ಪೈರ್ ಆದಂಥ ಹಾಲು, ಈಗ ಅವ್ರು ಹೇಳ್ತಾರೆ ನಾವು ಹಾಲು ನಾವು ಬಿಸಾಡಲಿಕ್ಕೆ ಇಟ್ಟದಂತ. ಅದೇ ಎಷ್ಟು ದಿವಸ ಇಡೋದು ನೀವು ಬಿಸಾಡಲಿಕ್ಕೆ? ಇವತ್ತು ಎಕ್ಸ್ಪೈರ್ ಡೇಟ್ 4 ದಿವಸ ಬೇಕಾ ಬಿಸಾಡಲಿಕ್ಕೆ ಹಾಲನ್ನು? ನಾವು ಇದನ್ನು ಬಿಸಾಡಬೇಕಾ? ಇವ್ರಿಗೆ ಗೊತ್ತಿಲ್ವಾ? ಸೊ ಈಗ ನೀವು ರೈಡ್ ಮಾಡಿದ್ರಿ, ಎಲ್ಲ ಪತ್ತೆ ಆಗಿದೆ. ನನ್ನ ಪ್ರಶ್ನೆ, ನೇರ ಪ್ರಶ್ನೆ, ಕೇವಲ ಪೇಪರ್ ಟೈಗರ್ ಆಗುತ್ತಾ ಈ ಆರೋಗ್ಯ ಇಲಾಖೆ? ಒಂದು ಕ್ರಮವನ್ನು ಕೈಗೊಳ್ಳಬೇಕು, ಒಂದು ಮೆಸೇಜು. ಅಂದರೆ ಈ ವಿಚಾರ ಸಂಬಂಧಪಟ್ಟು ಇವೇನೇ ಕ್ರಮ ಕೈಗೊಂಡ್ರು ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಏನು ಕ್ರಮ ಕೈಗೊಳ್ತೀರ ಹಾಗಾದರೆ? ನಾನು ಹೇಳಿದೆನಲ್ಲ, ಕ್ರಮ ಕೈಗೊಳ್ಳುವುದೇ ನನ್ನ ಗುರಿಯಲ್ಲ, ನಂದು. ಯಾಕಂತ ಹೇಳಿದರೆ ಹೋಟೆಲ್ಗೆಲ್ಲ ಯಾರು ಹೋಟೆಲ್ಗಳಿದ್ದಾರೆ, ಯಾರು ಬಂಡವಾಳ ಹಾಕಿ ತಮ್ಮ ವ್ಯಾಪಾರ ಪ್ರಾರಂಭ ಮಾಡಿದ್ದಾರೆ, ಅವ್ರ ಮೇಲೆ ಗೌರವ ಇದೆ. ಯಾಕಂತ ಹೇಳಿದರೆ ಅವ್ರು ಕಷ್ಟಪಟ್ಟು ದುಡಿದು ಏನೋ ಮಾಡಿದ್ದಾರೆ. ಆದರೆ ತಪ್ಪನ್ನು ನಾವು ತೋರಿಸೋ ನಮ್ಮ ಜವಾಬ್ದಾರಿ. ಜನರಿಗೆ ಕೂಡ ಏನು ಪರಿಸ್ಥಿತಿ ಅಂದರೆ ಒಂದು ಜನ ಮುಡಿಸೋ ನಮ್ಮ ಜವಾಬ್ದಾರಿ ಇದರಲ್ಲಿ. ಆದ ಕಾರಣ ಮೊದಲ ಹಂತದಲ್ಲಿ ಅವರ ಪರ್ಮನೆಂಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂಥದ್ದು ನಮಗೆ ಯಾವುದೂ ಇಲ್ಲ. ಅದಕ್ಕೆ ಬಂದ್ ಮಾಡಿದ್ದೇವೆ. ಬೇರೆಲ್ಲಕ್ಕೂ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಲ್ಯಾಬ್ಗೆ ನಾವು ಟೆಸ್ಟ್ ಕಳಿಸಿದ್ದೇವೆ. ಲ್ಯಾಬ್ ಟೆಸ್ಟಿಂದ ರಿಪೋರ್ಟ್ ಬರಲಿ, ತದನಂತರ ಯಾವ ತೀರ್ಮಾನ ಕೊಡಬೇಕು ನಾವು ನೋಡ್ತೇವೆ. ಈಗ ರಿಪೋರ್ಟಲ್ಲಿ ನಿಮಗೆ ತುಂಬ ಆಘಾತಕಾರಿ ವಿಚಾರಗಳ ರಿಪೋರ್ಟ್ ವರದಿಯಲ್ಲಿ ಬಂತು ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಮೇಲ್ನೋಟಕ್ಕೆ ಕೂಡ ನಿಮ್ಗೆ ಸಾಬೀತಾಗಿರುತ್ತದೆ. ಬಂದ ನಂತರ ನೀವು ಸಾರ್ವಜನಿಕರಿಗೆ ಏನು ಸಂದೇಶ ಕೊಡ್ತೀರಿ, ಏನು ಕ್ರಮ ಕೈಗೊಳ್ತೀರಿ ಅಂತ ಹೇಳ್ತೀರಾ? ಅದೇ ನಾನು ಹೇಳಿದೆಲ್ಲ, ಈಗ ಹೋಗಿ ಅಲ್ಲಿ ಬಂದ್ ಮಾಡಿದ ಒಂದು ಕ್ರಮ. ಇನ್ನು ನೋಟಿಸ್ ಬಂದರೆ ಬಹುಶಃ ಅವರಿಗೆ 2-3 ಆಪ್ಷನ್ ಇದೆ. ಒಂದು, ನಮಗೆ ಹೋಗಿ ಫೈನ್ ಆಗ್ಬೋದು. 2, ನಾವು ಕ್ಷಮಾಪಣೆ ಕೇಳ್ಬೋದು. 3, ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ನಾವು ಕಾರ್ಪೊರೇಷನ್ ಇದಕ್ಕೆ ಬರಿಬೋದು. ಅದು ಎಲ್ಲಕ್ಕಿಂತಲೂ ಮಿಗಿಲಾಗಿ ನಮಗೆ ಇಂಪಾರ್ಟೆಂಟ್ ಯಾವುದಂತ ಹೇಳಿದರೆ, ಇನ್ನು ಮುಂದೆ ಅವರು ಆ ರೀತಿ ಮಾಡಬಾರ್ದು, ಜನರಿಗೆ ಮೋಸ ಆಗಬಾರ್ದು.
ಯಾಕೆಂತೇಳಿದರೆ ನೀವೊಂದು ಬಟ್ಟೆ ಅಂಗಡಿ ಹೋದರೂ ಕೂಡ ನೀವು ಚರ್ಚೆ ಮಾಡ್ತೀರಿ, ರೇಟ್ ಕಡಿಮೆ ಮಾಡಿ ಅಂತ ಹೇಳ್ತೀರಿ. ಬಂಗಾರ ಅಂಗಡಿ ಹೋದರೂ ಕೂಡ ನೀವು ರೇಟ್ ಕಡಿಮೆ ಮಾಡಿದಂಗೆ ಚರ್ಚೆ ಮಾಡ್ತೀರಿ. ಯಾರು ಕೂಡ ಒಂದು ಹೋಟೆಲ್ಗೆ ಹೋಗಿ ಚರ್ಚೆನೇ ಮಾಡೋದಿಲ್ಲ. ಊಟ ಮಾಡಿದ ನಂತರ ಅವರು ಬಿಲ್ ಎಷ್ಟು ಅಷ್ಟು ಜೊತೆಯಲ್ಲಿ ಟಿಪ್ಸ್ ಇಟ್ಟುಕೊಂಡು ಬರ್ತೀವಿ. ಮತ್ತು ಅಂಥವ್ರಿಗೆ ಯಾಕೆ ಮೋಸ ಮಾಡಬೇಕು ನೀವು? ಇವ್ರು ದುಡ್ಡು ತಗೊಂಡು ವಿಷ ಕೊಡ್ತಾ ಇದ್ದಾರೆ, ಅರ್ಥ ಉಂಟಾ ಅದರಲ್ಲಿ? ಅದಕ್ಕಾಗಿ ಜನ ಕೂಡ ಆಲೋಚನೆ ಮಾಡಬೇಕು. ಆದಷ್ಟು ಸ್ವಚ್ಛವಾದ ಆಹಾರವನ್ನು ಪಡುತ್ತಾ ಊಟ ಮಾಡುವಂತಹ ಒಂದು ದೊಡ್ಡ ಮಟ್ಟದ ಆಲೋಚನೆಯನ್ನು ಸಾರ್ವಜನಿಕರು ಕೂಡ ಮಾಡಬೇಕು. ನಾವು ಬೀದಿ ಬದಿ ವ್ಯಾಪಾರಿಗಳಲ್ಲಿ ಅಂದರೆ ರಸ್ತೆ ಬದಿಗಳು ಇಟ್ಕೊಂಡಿರುವಂಥದ್ದು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಈ ರೀತಿ ಒಂದು ನೀವು ರೈಡ್ ಮಾಡಿದ್ದು ಇಂದಿನ ಉದಾಹರಣೆ ಇತ್ತು. ಈಗ ಪಂಚತಾರ ಹೋಟೆಲ್ ಮೇಲೆ ಮಾಡಬೇಕಂದ್ರೆ UT ಖಾದರ್ ಅವರಿಗೆ ಏನೋ ಒಂದು ಮಾಹಿತಿ ಬಂದಿರುತ್ತೆ ಅಥವಾ ಯಾರಾದರೂ ದೂರನ್ನು ಕೊಟ್ಟರೆ ಅಥವಾ ನಿಮಗೆ ಅನಿಸ್ತಾ? ನನಗೆ ಅನಿಸಿದ್ದು, ನಾವು ಯಾಕೆ ಸಣ್ಣವ್ರ ಮೇಲೆ ಯಾವಾಗಲೂ ಮಾಡಬೇಕು, ಯಾಕೆ ಇಲ್ಲಿ ಟೆಸ್ಟ್ ಮಾಡಿ ಇವ್ರ ಫಸ್ಟಿಗೆ ಸರಿ ಉಂಟಾ ಇಲ್ಲೋ ನೋಡುವ. ಇಲ್ಲಿ ಹೋದರೆ ಕೆಳಗೆಲ್ಲ ಕೂಡ ಸರಿ ಇರ್ತದಂತೆ. ಮತ್ತು ನಾನು ಹಿಂದಿನಲ್ಲಿ ಕೂಡ ಹಾಗೆ ಏನಾದರೂ ಆ್ಯಕ್ಷನ್ ತಗೊಳ್ಬೇಕಾದ್ರೆ ಅದು ಮೇಲಿಂದ ನಾನು ತಗೊಳ್ಳುವಂಥದ್ದು, ಡೆವಲಪ್ಮೆಂಟ್ ಆಗಬೇಕಾದದ್ದು ಕೆಳಗಿಂದ ಮಾಡಿಕೊಂಡು ಹೋಗುವಂಥದ್ದು. ಈ ಕಿಚನ್ ಅನ್ನುವಂಥದ್ದು ಕೂಡ ಅದು ಒಂದು ಅಂದರೆ ಇಡೀ ಆಹಾರ ತಯಾರಿಸುವಂಥ ಕೇಂದ್ರ, ಅದು ನಿಮಗೆ ಟ್ರಾನ್ಸ್ಪರೆನ್ಸಿ ಇರಬೇಕು. ಸೊ ಅದಕ್ಕೇನಾದರೂ ಕೂಡ ಒಂದು ವಿಶೇಷ ಯೋಜನೆ UT ಖಾದರ್ ಈಗ ನಾನು ಆಲೋಚನೆ ಮಾಡಿದ್ದೀನಿ ಮತ್ತು ಸೂಚಿಸ್ತೇವೆ ನಾವು ಕೂಡ. ಎಲ್ಲದಾದ ನಂತರ ನಾನು ಎಲ್ಲ ಹೋಟೆಲ್ಗೊಂದು ಮೀಟಿಂಗ್ ಕೂಡ ಕರಿತೇನೆ ಸದ್ಯದಲ್ಲಿ, ಮುಂದಿನ ವಾರದಲ್ಲಿ. ಯಾಕೆ ನೋಡಿ, ನೀವೊಂದು ಹೋಟೆಲ್ ಹೋದರೆ ಅವರ ತಿಂಡಿಯ ಬಗ್ಗೆ ಇದರ ಬಗ್ಗೆ ಎಲ್ಲ ಒಂದು ಟಿ ವಿಯಲ್ಲಿ ಹಾಕ್ತಾರೆ. ಆ ದೋಸೆ ಉಂಟು, ಈ ಕರಿ ಉಂಟು. ಅವ್ರು ಕಿಚನ್ ತೋರಿಸಲಲ್ಲ, ಕಿಚನ್ ಮತ್ತು ಸ್ಟೋರ್ ರೂಮನ್ನು ತೋರಿಸಲಿ, ತಪ್ಪೇನಿದೆ? ಅದಕ್ಕೆ ನಮಗೆ ಸ್ಟೋರ್ನ ಸ್ವಚ್ಛತೆ, ಕಿಚನ್ ಸ್ವಚ್ಛತೆ, ಕೆಲಸ ಸ್ವಚ್ಛತೆ ಜನ ನೋಡಲಿ, ಆಗ ವಿಶ್ವಾಸ ಬರ್ತದೆ ಜನರಿಗೆಲ್ಲರಿಗೂ ಕೂಡ. ಒಂದು CCTV ಹಾಕಿ ಅಥವಾ ಒಂದು ಟ್ರಾನ್ಸ್ಪರೆಂಟ್ ಮಾಡುವಂಥ ಏನಾದರೂ ಆ ಯೋಚನೆ ಇದೆಯಾ? ಅಲ್ಲ, ಮಾಡ್ತೇವೆ, ಈಗ ಸೂಚನೆ ಮಾಡ್ತೇವೆ. ಅದು ಪ್ರತಿಯೊಬ್ಬರಿಗೂ ಹಾಕ್ಬೇಕಂತ ಹೇಳಿಕೊಂಡು ಅವ್ರು ಹಾಕೋದಿದ್ರೆ ಸರಿ ಇಲ್ಲ ಅಂತ ಅರ್ಥ. ಸರ್, ಈಗ ಹಿಂದೆ ದಿನೇಶ್ ಗುಂಡೂರವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಒಂದಷ್ಟು ಏನು ಫುಡ್ ಸಂಬಂಧಪಟ್ಟಂತೆ ಎಲ್ಲ ಕಡೆ ಕೂಡ ರೈಡ್ ಮಾಡಿ ಪರಿಶೀಲನೆ ಮಾಡಿ ಈ ಏನು ನಕಲಿ ಸಂಬಂಧಪಟ್ಟಂತೆ ಪತ್ತೆಯಾಗಿತ್ತು, ಅವೆಲ್ಲವೂ ಕೂಡ ಆಗಿತ್ತು. ಅದಾದ ನಂತರ ಅಧಿಕಾರಿ ನಿಮ್ಗೆ ಏನು ಮಾಹಿತಿ ಕೊಟ್ಟಿದೆ, ಎಲ್ಲವೂ ಕೂಡ ಸರಿ ಹೋಗಿದೆ ಅಂತ ಹೇಳಿ ಬಹುತೇಕ ಸ್ಟಾಪ್ ಮಾಡಿದ್ದಾರೆ, ಬಹುತೇಕ ಇದೆ. ನೋಡಿ, 70 ಕೋಟಿ ಜನಸಂಖ್ಯೆ ಇರುವಲ್ಲಿ ನಾವು ಬಹುಶಃ 6 ಜನ 50-60 ಜನ ಫುಡ್ ಸೇಫ್ಟಿ ಆಫೀಸ್ ಇಟ್ಕೊಂಡು ನಮ್ಗೆ ಎಷ್ಟು ರೇಡ್ ಮಾಡ್ಬೋದು ರ್ಯಾಂಡಮ್ ಆಗಿ? ಅಷ್ಟು ಒಂದು ಪ್ರಾಮಾಣಿಕತೆ ಅಂದರೆ ಬೆಳಿಗ್ಗೆ ಎದ್ದು ಅವನ ಕೆಲಸ ಎಲ್ಲ ಬಿಟ್ಟು ಈ ರೇಡ್ನಿಂದ ಹೋಗುವಂಥ ಅಷ್ಟು ಅಧಿಕಾರಿಗಳು ಕೂಡ ಸಿಕ್ಕುವುದು ಕಡಿಮೆ. ನಾವು ಡೈಲಿ ಬೆಳಿಗ್ಗೆ ಎದ್ದು ಫೋನ್ ಮಾಡಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಹೇಳಿದ ತಕ್ಷಣ ಹೋಗ್ತಾರೆ. ಅವರು ಹಾಗೆ ಸ್ವಯಂ ಪ್ರೇರಿತವಾಗಿ ಆಲೋಚನೆ ಮಾಡಿದರೆ ಅದಕ್ಕೆ ಒಂದು ವಾಚ್ ಡಾಗ್ ಅಂತ ಮಾಡಬೇಕಂದ್ರೆ ವಾಚ್ ಟೀಮ್, ಅದು ಹಿರಿಯರು 60 ವರ್ಷ ಮೇಲ್ಪಟ್ಟಂಥ ಹಿರಿಯರು, ಒಂದು ಸಾಹಿತಿಗಳು, ಡಾಕ್ಟ್ರುಗಳು, ಇಂಥವರು 4-5 ಜನರನ್ನು, ರಿಟೈರ್ಡ್ ಪೊಲೀಸ್ ಆಫೀಸರ್ಸ್, ಇವ್ರನ್ನ ಹಾಕಿಕೊಂಡು ಇವರು ತಪಾಸಣೆ ಮಾಡಲಿಕ್ಕೆ ಒಂದು ಪರ್ಮಿಷನ್ ಒಂದು ತಾಲೂಕು ಮಟ್ಟದಲ್ಲಿ ಮಾಡುವ, ತಾಲೂಕು ಮಟ್ಟದಲ್ಲಿ. ಆಗ ಅವರೊಂದು ಸಾಮಾಜಿಕ ಕಳಕಳಿಯಲ್ಲಿ ಹೋಟೆಲ್ನವರು ಕೂಡ ತೊಂದರೆ ಮಾಡದ ರೀತಿಯಲ್ಲಿ ತಮ್ಮ ಒಂದು ಸಿಸ್ಟಮನ್ನು ಮಾಡ್ತಾರೆ. ಅಂದರೆ ನೀವು ಒಂದು ಕಡೆ ನೀವು ಆದೇಶ ಮಾಡ್ತೀರಾ, ಅದು ಪಾಲನೆ ಆಗೋದಿಲ್ಲ ಅಥವಾ ಬೇರೆ ಮಾರ್ಗ ಹುಡ್ಕೊತಾರೆ, ಏನಿದು ಅಂತ ನೋಡಿ. ಈ ದೇಶದ ಕಾನೂನಲ್ಲಿ ಒಂದೊಂದು ಅವಕಾಶ ಇರ್ತದೆ ಎಲ್ಲರಿಗೂ ಕೂಡ. ಈ ದೇಶದ ಕಾನೂನು ಬೇರೆ ಯಾವ ದೇಶದಲ್ಲಿ ಕೂಡ ಇಲ್ಲ. ಇಲ್ಲಿ ಆ್ಯಂಟಿ ಡೌರಿ ಕಾನೂನು ಇದೆ, ಡೌರಿ ಜಾಸ್ತಿ. ಆ್ಯಂಟಿ ಕರಪ್ಷನ್ ಕಾನೂನು ಇದೆ, ಕರಪ್ಷನ್ ಜಾಸ್ತಿ. ಆ್ಯಂಟಿ ಟೆರರಿಸಮ್ ಕಾನೂನು ಇದೆ, ಟೆರರಿಸಮ್ ಜಾಸ್ತಿ. ಆ್ಯಂಟಿ ಕಮ್ಯುನಲ್ ಕಾನೂನು ಇದೆ, ಕಮ್ಯುನಲ್ ಜಾಸ್ತಿ. ಸೊ ಕಾನೂನು ಇದನ್ನು ಇಂಪ್ಲಿಮೆಂಟ್ ಅಷ್ಟು ಸುಲಭ ಇಲ್ಲ ಇದರಲ್ಲಿ. ಅದಕ್ಕಾಗಿ ಬಹುಶಃ ಎಷ್ಟು ಸಾಧ್ಯ ಇದೆಯಾ ಅಷ್ಟು ತಡೆಗಟ್ಟ ಕೆಲಸ ನಾವು ಮಾಡಬೇಕಾಗ್ತದೆ. ಅವನು ಜಂಕ್ ಫುಡ್ ಕೂಡ ನಿಷೇಧ ಮಾಡುವಂಥ ತೀರ್ಮಾನ ಕೈಗೊಂಡಿದ್ದು ಮಾಡಲೇಬೇಕು. ಎಲ್ಲಕ್ಕಿಂತ ಜಾಸ್ತಿ ಸ್ಕೂಲ್ ಅಥವಾ ಹೊರಗಡೆ ಕೂಡ ನೋಡಿ. ಒಂದು ನಮ್ಮ ಸ್ಕೂಲ್ ಹತ್ರ ನಾವು ಯಾಕೆ ಅದನ್ನು ಬ್ಯಾನ್ ಮಾಡ್ತೇವೆ, ಒಂದು ಮಕ್ಕಳ ಕೈಗೆ ಸುಲಭದಲ್ಲಿ ಸಿಕ್ಕಬಾರ್ದು ಒಂದು. ಮತ್ತು ಮಕ್ಕಳಿಗೆ ಸ್ಕೂಲಲ್ಲಿ ಬ್ಯಾನ್ ಅಂತ ಹೇಳಿದರೆ ಹೊರಗೆ ಹೋದಾಗ ಅವ್ರು ಎತ್ತವ್ರಿಗೆ ಮತ್ತು ಅವ್ರಿಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ಸ್ಕೂಲೆಲ್ಲ ಬ್ಯಾನ್ ಮಾಡ್ತಾನೆ, ನಾವು ತಿನ್ನಬಾರ್ದು ಅಂತೇಳಿ. ಇದು ನೀವು ಸ್ಕೂಲಲ್ಲಿ ಕೊಟ್ಟರೆ ಅವನು ಬೆಳಿಗ್ಗೆದ್ದು ಅದೇ ತಿಂತಾನೆ, ಪೆಪ್ಸಿ ಕುಡಿತಾನೆ ಬೆಳಿಗ್ಗೆದ್ದು. ನೀವು ಸ್ಕೂಲಲ್ಲೇ ಕೊಡ್ತೀರ ಅವರಿಗೆ ಈ ಪೆಪ್ಸಿ ಮತ್ತು ಇದೆಲ್ಲ. ಸೊ ಮಕ್ಕಳು ಆದಷ್ಟು ನಾವು ದೂರ ಇಡಬೇಕು. ಅದಕ್ಕೊಂದು ಅವೇರ್ನೆಸ್ ಬರ್ತೇವೆ, ನಾವು ತಗೊಳ್ಬಾರ್ದು ಅಂತೇಳಿ. ಯಾಕಂತ ಹೇಳಿದರೆ ಪಾಪ ಜನರಿಗೆ ಗೊತ್ತಿಲ್ಲ ನಾವು ಯಾಕೆ ರೆಡಿ ಮಾಡಿದ್ದೇವೆ. ನಮ್ಗೆ ಗೊತ್ತಾಗಬೇಕು ಈ ಚಿಕನ್ ಎಷ್ಟು ತಿಂಗಳ ಚಿಕನ್ ಒಂದು ಅವತ್ತು ಕೊಡ್ತಾರೆ ಇವರಿಗೆ, ಮಸಾಲೆ ಗಿಸಾಲೆಲ್ಲ ಹಾಕಿ ನೋಡುವಾಗ ಇವರಿಗೆ ಕಾನೂನು ಪ್ರಕಾರ ಇವರಿಗೆ ಚಿಕನನ್ನು -18 ಡಿಗ್ರಿಯಲ್ಲಿ 9 ತಿಂಗಳಿಡೋ ತನಕ ಟೈಮ್ ಇದೆ. ಹಾಗಾದರೆ ನಾವು ನಮ್ಮ ಮಕ್ಕಳು ಆ ದೊಡ್ಡ ದೊಡ್ಡ ಮಲ್ಟಿನೇಷನಲ್ ಕಂಪನಿಗೆ ಹೋದಾಗ ಅಲ್ಲಿ ಸಿಕ್ಕುವಂಥ ನಮ್ಮ ಚಿಕನ್ ಏನು ಬಿಸಿ ಮಾಡಿ ಕಾಯಿಸಿ ಕೊಡ್ತಾರೆ, ಅದು ಎಷ್ಟೊಂದೇ ತಿಂಗಳದಂದು ಯಾರಿಗೂ ಕುಡಿಯಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಫ್ರೆಶ್ ಅಷ್ಟೇ ಅಲ್ಲೇ ಅಲ್ಲ, ಯಾಕಂದ್ರೆ ತೆಗಿಬೇಕು, ಕ್ಲೀನ್ ಮಾಡಬೇಕು, ಇನ್ನೊಬ್ಬನ ಕರೆಸಿ ಹೋಗಬೇಕು, ಅಲ್ಲಿಂದ ಮತ್ತೆ ಬರಬೇಕು, ಮತ್ತು ಇಡೀ ರಾಜ್ಯ ಸುತ್ತಾಡಬೇಕು. ಅವತ್ತಿಂದ ಸಾಧ್ಯ ಉಂಟಾ ಇದರಲ್ಲಿ? ಮತ್ತು ಡೈಲಿ ತಗೊಂಡು ಹೋಗ್ತಾರಾ? ಒಮ್ಮೆ ತಿಂಗಳೊಮ್ಮೆ ಕೊಟ್ಟು ಬಿಡ್ತಾರೆ ಇವರಿಗೆ, ಅವರು ಅದನ್ನು ಸುಳಿದಲ್ಲಿರ್ತಾರೆ. ಸೊ ಇನ್ನೊಂದು ಬಣ್ಣು ನೀವು ಕರೆಕ್ಟಾಗಿ ಬಣ್ಣು ಮಾಡಿ ಲೋಕಲಲ್ಲಿ ತೆಗೆದಿರಿ ಮನೆಯಲ್ಲಿ 1 ದಿವಸ 2 ದಿವಸ 3 ದಿವಸ ಬಣ್ಣ ಏನಾಗ್ತದೆ?
ಹಾಳಾಗುತ್ತೆ. ಹಾಲಾಗ್ತದೆ. ಈ ಒಂದೆರಡು ತಿಂಗಳು ಈ ಬಣ್ಣ ಇಡಬೇಕಾದ್ರೆ ಈ ಬಣ್ಣಿಗೆ ಎಷ್ಟು ಮದ್ದಾಗಿರಬೇಕು ಅವರು. ಕಾನೂನಲ್ಲಿ ಅವ್ರಿಗೆ ಇರ್ಬೋದು ಅವರಿಗೆ ಇದರಲ್ಲಿ ಫುಡ್ ಸೇಫ್ಟಿ ಯಾಕೆ ಫುಡ್ ಇಂಡಸ್ಟ್ರಿಗೆ ಒಂದು ಕಾನೂನು ಮಾಡಿರ್ತಾರೆ. ಆಗ ನಮ್ಮ ಜವಾಬ್ದಾರಿ ಏನು, ಈ ಚಿಕನ್ಗೆ ಇಷ್ಟು ತಿಂಗಳಾಗಿರ್ಬೋದು, ಈ ಬಣ್ಣಿಗೆ ಎಷ್ಟು ತಿಂಗಳಾಗಿರ್ಬೋದು ತಿಳಿಸೋದು ನಮ್ಮ ಜವಾಬ್ದಾರಿ. ಇನ್ನು ತಿನ್ನೋದು ಅವರ ಜವಾಬ್ದಾರಿ. ಅವ್ರಿಗೆ ಬೇಕಾ ತಿಂತಾರೆ. ಅದನ್ನು ನಾವು ಹೇಳದಿದ್ದರೆ ಅವ್ರಿಗೆ ಗೊತ್ತಾಗೋದು ಹೇಗೆ. ನಾವು ಜಂಕ್ ಫುಡ್, ಬರ್ಗರ್ ಜಂಕ್ ಫುಡಾ, ಪಿಜ್ಜಾ ಜಂಕ್ ಫುಡ್ ಅಂತ ನಾವು ಕೇಳಲಿಕ್ಕಾಯಿತು. ಜಂಕ್ ಫುಡ್ ಇದಕ್ಕೆ ಜಂಕ್ ಫುಡ್ ಅಂತ ಹೇಳೋದು ನಾವು. ಮೈನಸ್ ಎಲ್ಲಿಂದ ಬರ್ತದೆ, ಏನಲ್ಲಿ ತಯಾರು ಮಾಡ್ತಾರೆ, ಸಾಸ್ ಯಾವುದಲ್ಲಿ ತಯಾರು ಮಾಡ್ತಾರೆ ಇವರು. ಇಷ್ಟೆಲ್ಲ ಅವೇರ್ನೆಸ್ ಇದ್ರೂ ಕೂಡ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಮಾರಾಟ ಮಾಡ್ತಾ ಇದ್ದಾರೆ. ಒಂದು ಕಟ್ಟುನಿಟ್ಟಿನ ಕ್ರಮ ಅಥವಾ ಸಂಬಂಧಪಟ್ಟಂತೆ ಏನು ಮಾಡಬಹುದು ಅಂತ ಏನಾದ ಆಲೋಚನೆ? ನೋಡಿ, ಇಂಡಸ್ಟ್ರೀಸ್ಗೆ ಅದರದ ಅಧಿಕಾರ ಪವರ್ ಇದೆ. ಇಂಡಸ್ಟ್ರಿ ಬರಬೇಕಂತೇಳಿ ನಾವೆಲ್ಲ ಕಾನೂನು ಲೂಸ್ ಮಾಡಿ ಕೊಟ್ಟಿದ್ದೇವೆ ಇವರಿಗೆ. ಆಗ ಅವರು ಇಂಡಸ್ಟ್ರೀಸ್ ಬಂದು ಅವರು ವ್ಯಾಪಾರ ಮಾಡ್ತಾ ಇರ್ತಿದ್ದಾರೆ. ಈಗ ಅಮೇರಿಕಾದಲ್ಲಿ ಪೆಪ್ಸಿ ಇದೆ, ಅಮೇರಿಕಾದಲ್ಲಿ ಕಿಟ್ ಕ್ಯಾಟ್ ಇದೆ. ಅದೇ ಪೆಪ್ಸಿ ಮತ್ತು ಅದೇ ಕಿಟ್ ಕ್ಯಾಟ್ ಇರೋದು. ಅಲ್ಲೇ ಟೇಸ್ಟ್ ಮತ್ತು ಇಲ್ಲೇ ಟೇಸ್ಟ್ ಯಾಕೆ ವ್ಯತ್ಯಾಸ? ಅಲ್ಲಿ ಶುಗರ್ಲೆಸ್, ಅಲ್ಲಿ ಚಾಕ್ಲೇಟಲ್ಲಿ ಶುಗರ್ ಇಲ್ಲ, ಅಲ್ಲಿ ಮಕ್ಕಳಿಗೆ ಮಾರಕವಾಗುವುದಲ್ಲಿ ಅಂಶಗಳಿಲ್ಲ. ಅಲ್ಲಿ ಅದು 28% ಇದ್ದರೆ ಇಲ್ಲಿ 100% ಕೊಡ್ತಾರೆ. ಅಂದರೆ ಫುಡ್ ಆ್ಯಕ್ಟಲ್ಲಿ ಪರ್ಮಿಷನ್ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ, ಜಾಸ್ತಿ ಸ್ವೀಟ್ ಜಾಸ್ತಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಯಾಕೆ ಕಾರಣ ಆಗಾದ್ರೆ ಇದಕ್ಕೆ? ಕಾನೂನೇ ಕಾರಣ. ಅದಕ್ಕೆ ನನಗೆ ಸೆಂಟ್ರಲ್ಗೆ ಬರೀತಾ ಇದ್ದೇನೆ. ಓಕೆ, ಕಿಟ್ ಕ್ಯಾಟ್ನವರು ಅಲ್ಲಿ ಹಾಕುವ ಅಂಥದ್ದೇ ಇಲ್ಲಿ ಮಾಡಬೇಕು ಅವರು. ಅಲ್ಲಿ ದೇಶದ ಒಂದು ಪೆಪ್ಸಿ ಕೊಡೋದು, ನಮಗೊಂದು ಪೆಪ್ಸಿ ಕೊಡೋದು ಯಾಕೆ? ಅಲ್ಲಿ ಏನಾಗ್ತದೆ ಅದೇ ಕೊಡಿ, ಅವ್ರಿಗೆ ಆರೋಗ್ಯ ಪೂರಕವಾಗೋದನ್ನು ಕೊಡೋದಾ? ಅಂದರೆ ಭಾರತ ಒಂದು ರೀತಿಯಲ್ಲಿ ಟ್ರಯಲ್ ಬೇಸ್ ಮಾಡಿ ಇಲ್ಲಿ ಅಲ್ಲ, ಅಲ್ಲಿ ಇವ್ರಿಗೆ ಬಿಸ್ನೆಸ್. ಇಲ್ಲಿ 140 ಕೋಟಿ ಜನ ಇದ್ದಾರಲ್ಲ. ಈಗ ಬೇರೆ ದೇಶ ಎಷ್ಟು ಸೇಲ್ ಆಗ್ತದೆ, ನಮ್ಮ ಒಂದು ರಾಜ್ಯದ ಸೇಲ್ ಆಗೋದು ಒಂದು ದೇಶದ ಸೇಲ್ ಆಗೋದಿಲ್ಲ. ಅದಕ್ಕೆ ಇಂಡಿಯನ್ ಮಾರ್ಕೆಟ್ ಅವ್ರು ಬಂದು ಇಟ್ಕೊಳ್ಳೋದು. ಆ ಫುಡ್ ಸೇಫ್ಟಿ ಆಕ್ಟ್ ಸಂಬಂಧಪಟ್ಟಂತೆ ನಮ್ಮ ರಾಜ್ಯಕ್ಕೆ ಅಧಿಕಾರ ಇಲ್ಲ, ಕೇಂದ್ರಕ್ಕೆ ಇದೆಯಾ ಅಂತನಾ? ಕೇಂದ್ರದಲ್ಲಿ ಆ್ಯಕ್ಟ್ ಬದಲಾವಣೆ ಆಗಬೇಕು. ಈ 2-3 ಅಂಶಗಳು ಅದು ನಾವು ಕೇಂದ್ರ ಸಚಿವರ ಜೊತೆ ಚರ್ಚೆ ಮಾಡ್ತೇವೆ. ಓಕೆ, ಅದೊಂದು ಒಳ್ಳೆ ಮೂವ್. ಯಾಕಂದರೆ ಕೇಂದ್ರ ಸಚಿವರ ಜೊತೆ ಮತ್ತು ಕೇಂದ್ರಕ್ಕೂ ಕೂಡ ಗೊತ್ತಿರುತ್ತೆ ಯಾಕೆ ಅದನ್ನು ತುಂಬ ಲೂಸಾಗಿ ಬಿಟ್ಟಿದ್ದಾರೆ ಅಂತ. ಟ್ರೀಟ್ ಇದೆ, ಅವ್ರು ಬಂದು ಹೇಳ್ತಾರೆ ನಾವು ಸ್ಟಾರ್ಟ್ ಮಾಡಬೇಕು, ನಿಮ್ದೆಲ್ಲ ಕಂಡೀಷನ್ ಫ್ರೀ ಮಾಡಿ ಕೊಡಬೇಕಂತೇಳಿ. ಆಯ್ತಾ, ಬಂಡವಾಳ ಬರಲಿ ಅಂತೇಳಿ ಇವ್ರು ಕೊಡ್ತಾರೆ. ಇಲ್ಲಿ ನೀವೇನು ಕೇಂದ್ರ ಸಚಿವರು ಭೇಟಿ ಮಾಡಿ ಇದ್ರ ಬಗ್ಗೆ ಮಾಡ್ತಾರೆ? ಅದಕ್ಕೆ ನಾವೆಲ್ಲ ಸ್ಟ್ರೀಮ್ಲೈನ್ ಮಾಡ್ತೇವೆ. ಇಲ್ಲಿದೇನು ನಾವು ಸ್ಟ್ರೆಂಥನ್ ಮಾಡಬೇಕು, ಕೇಂದ್ರದ ರೂಲ್ಸ್ ಹೇಗೆ ಚೇಂಜ್ ಮಾಡಬೇಕು, ಇದೆಲ್ಲ ಸ್ಟ್ರೀಮ್ಲೈನ್ ಮಾಡಿಕೊಂಡು ಹೋಗ್ತೇನೆ. ಮತ್ತು ಮುಖ್ಯಮಂತ್ರಿ ಮುಖಾಂತರ ಪ್ರಧಾನಮಂತ್ರಿ ಕೂಡ ಬರೆಸ್ತೇನೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಏನಾದರೂ ಕೂಡ ಒಂದು ನಿಯಮ ತರುವಂಥ ಯೋಚನೆ ಏನಾದರೂ ಇದೆಯಾ? ಅದಕ್ಕೆಲ್ಲ ರಾಜ್ಯಕ್ಕೆ ಒಂದಷ್ಟು ಅಧಿಕಾರ ಇರುತ್ತೆ. ಇದೆ ಆ್ಯಕ್ಟ್ ಪ್ರಕಾರ ಕೆಲವು ನಿಯಮ ಮಾಡಲಿಕ್ಕಿದೆ. ಅದನ್ನು ಮಾಡಿದೆ, ಕೆಲವೊಂದು ನಿಯಮ ಮಾಡಿದ್ದೇನೆ, ಇನ್ನೂ ಕೆಲವು ಜಾಸ್ತಿ ಸೇರಿಸ್ತೇನೆ. ಸೇರಿಸೋ ಮುಂಚೆ ನಾನು ಎಲ್ಲ ಹೋಟೆಲ್ಗಳ ಜೊತೆ ಡಿಸ್ಕಸ್ ಮಾಡ್ತೇನೆ. ಅವ್ರು ಮೀಟಿಂಗ್ ಕರೆದಿದ್ದೇನೆ ನಾನು. ಮೊದಲು ಆರೋಗ್ಯ ಸಚಿವರಾದಾಗ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿದ್ರಿ. ಈಗ ಸರ್ಕಾರಿ ಆಸ್ಪತ್ರೆ ನೀವು ರ್ಯಾಂಡಮ್ ನಿಮಗೂ ಕೂಡ ಗೊತ್ತಿದೆ. ಸೊ ಯಾರು ಕೂಡ ನಿಮಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನಿಮಗೆ ಹೋಗೋದಿಲ್ಲ ಬಿಡಿ. ಆ ರೀತಿ ಅಂದರೆ ನಿಮಗೆ ತುಂಬ ಗಂಭೀರವಾದ ಕಾಯಿಲೆ ಬಂದರೆ ಸೊ ಹೋಗೋದಿಲ್ಲ, ಮತ್ತು ಹೋದ್ರೂ ಕೂಡ ನಿಮ್ಗೆ ಅವ್ಯವಸ್ಥೆ ಅಂತ ಆಗರ ಆಗಿರುವಂಥದ್ದು. ಅದು ನೀವು ಸರ್ಪ್ರೈಸ್ ವಿಸಿಟ್ ಕೊಟ್ಟು, ನೀವು ಸಚಿವರಾಗಿ ಇನ್ನೂ ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ, ಆಗ ನೀವು ಸರ್ಪ್ರೈಸ್ ವಿಸಿಟ್ ಕೊಟ್ಟಾಗ ಅದರ ದೃಶ್ಯಗಳು ನಿಮಗೆ ಕೂಡ ಗಮನಕ್ಕೆ ಬಂತು. ಸೊ ಏನು ಇದನ್ನು ಮುಕ್ತಿ ಯಾವಾಗ ಆಗುತ್ತೆ? ಅಥವಾ ಒಂದು, ಯಾಕಂದರೆ ಪ್ರೈವೇಟ್ ಹಾಸ್ಪಿಟಲ್ ಮೇಂಟೈನ್ ಮಾಡೋದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಮೇಂಟೈನ್ ಮಾಡ್ಬೋದು, ಯಾಕೆ ಆಗ್ತಾ ಇಲ್ಲ? ಇಲ್ಲ, ಈಗ ನಮ್ಮ ಬೆಂಗಳೂರು ಮತ್ತು ಸುತ್ತಮುತ್ತ ಸರ್ಕಾರಿ ಆಸ್ಪತ್ರೆ ಭಾಳ ಚೆನ್ನಾಗಿದೆ. ಸಮಸ್ಯೆ ಅಂತ ಹೇಳಿ ಡಿಮಾಂಡ್ ಎಷ್ಟು ಚೆನ್ನಾಗಾದ ತಕ್ಷಣ ಜನ ಜಾಸ್ತಿ ಬರ್ತಾರೆ. ಈ ಜಯದೇವ ಹಾಸ್ಪಿಟ್ಲಿಗೆ ಏನು ಮಾಡ್ತಾರೆ, ಕಿದ್ವಾಯಿ ಹಾಸ್ಪಿಟ್ಲಿಗೆ ಕ್ಯೂ ಅಲ್ಲಿ ನಿಲ್ತಾರೆ ಬಂದು ಇದರಲ್ಲಿ. ಇಲ್ಲಿ ಕೂಡ ಹಾಗೆ ಜನ ಜಾಸ್ತಿ ಬರ್ತಾರೆ, ರೂಮ್ ಕಡಿಮೆ, ಅಲ್ಲಿ ಸ್ಟಾಫ್ ಕಡಿಮೆ, ಇದರಲ್ಲಿ ಅಲ್ಲೇ ಕಸ ಅಲ್ಲಿ ಬಿಸಾಡೋದು ಬಂದೆ. ಇನ್ನೊಂದು ಈಗ ಬಂದವರಿಗೆ ಕೂಡ ಜವಾಬ್ದಾರಿ ಇರೋದಿಲ್ಲ. ಈ ಡಾಕ್ಟರ್ಗಳು ಕೂಡ ಎಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ ಇರೋದು ಕೂಡ ಇಲ್ಲ. ಕೆಲವು ಮನೆಯಲ್ಲಿರ್ತಾನೆ, ಕೆಲವು ಪ್ರೈವೇಟ್ ಪ್ರಾಕ್ಟೀಸ್ ಹೋಗೋದು, ಇಂಥದ್ದೆಲ್ಲ ಇರುವಂಥದ್ದು. ಸೊ ಇಲ್ಲಿ ಇದೆಲ್ಲ ಸರ್ಕಾರದಿಂದಲೇ ಸರಿಯಾಗಬೇಕಾಗೋದಿಲ್ಲ. ಅವರವ್ರು ಅರ್ಥ ಮಾಡಿಕೊಳ್ಬೇಕು, ನಾವು ಸರಿಯಾಗಿರ್ಬೇಕು. ಇದು ನಮ್ಮ ದೇಶಕ್ಕೆ ಮತ್ತು ಬೇರೆ ದೇಶಕ್ಕೆ ಒಂದು ವ್ಯತ್ಯಾಸ. ನಮ್ಮ ದೇಶ ಎಲ್ಲಿಯೂ ಸಿಕ್ಕಲಿಕ್ಕೆ ಇಲ್ಲ, ಅಷ್ಟು ಉತ್ತಮ ದೇಶ. ಅದು ನಮ್ಮ ನಾಗರಿಕರು ಬೇರೆ ದೇಶ ಥರ ಇಲ್ಲ. ಏನದಕ್ಕೆ ಪರಿಹಾರ ಏನು? ಅದು ಸೆಲ್ಫ್ ಡಿಸಿಪ್ಲಿನ್ ಆಗಬೇಕು, ಜನಜಾಗೃತಿ ಆಗಬೇಕು. ನಾನು ವೈದ್ಯನಾದರೆ ನಾನು ಪ್ರೀತಿಯಿಂದ ಮಾಡಬೇಕು, ನೋಡಬೇಕು. ನಾನೊಬ್ಬ ಅಲ್ಲಿ ಕ್ಲೀನರ್ ಆದರೂ ನಾನು ಸ್ವಚ್ಛತೆ ನೋಡಬೇಕು. ಅವರವರ ಕೆಲಸ ವಿದೇಶದಲ್ಲಿ ಹೇಗೆ ಅವರವರ ಕೆಲಸ ಅವರವರು ಮಾಡುವಂಥದ್ದು, ಆ ರೀತಿಯ ಒಂದು ಇನ್ನರ್ ಫೀಲಿಂಗ್ ಬರಬೇಕು. ಈಗ ಆರೋಗ್ಯ ಸಚಿವರು ನೀವು ಒಂದು ಸರ್ಕಾರಿ ಆಸ್ಪತ್ರೆ, ಅದು ಆ ರೀತಿ ಆಗೋದು ಬೇಡ ಹೇಳ್ತಾ ಇರೋದು, ಅಥವಾ ಬೇರೆಯವರು ಯಾರಾದರೂ ಕೂಡ ನಿಮ್ಮ ಜನಪ್ರತಿನಿಧಿಗಳು ಸರ್ಕಾರಿ ಆಸ್ಪತ್ರೆ ದಾಖಲಾಗಿ ಚಿಕಿತ್ಸೆ ತೆಗೆದುಕೊಂಡ್ರೆ ಒಂದು ಮೆಸೇಜ್ ಹೋಗುತ್ತೆ. ಅಲ್ಲ, ಮೆಸೇಜ್ ಕರೆಕ್ಟೇ, ಅದು ಹೋಗಲ್ಲ ಅಂತ ಅರ್ಥ. ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಅಲ್ಲ ನೋಡಿ, ಅದು ಈಗ ನಿಮ್ಗೆ ಯಾರು ಡಾಕ್ಟರ್ ಆಗಬೇಕಂತ ನಿಮ್ಮ ಇಚ್ಛೆ. ಈಗ ನನಗೆ ಯಾರು ಡಾಕ್ಟರ್ ಆಗಿದ್ರೆ ನನ್ನ ಇಚ್ಛೆ. ನಾನೊಂದು ಉತ್ತಮವಾದ ನನಗೆ ಬೇಕಂತ ಫ್ಯಾಮಿಲಿ ಡಾಕ್ಟ್ರು ಅಲ್ಲಿ ಗೌರ್ಮೆಂಟ್ ಇದ್ದರೆ ನಾನು ಅಲ್ಲಿಗೆ ಹೋಗ್ತೇನೆ. ಹಾಗೆ ಗೌರ್ಮೆಂಟ್ನ ಡಾಕ್ಟ್ರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಆಸ್ಪತ್ರೆ ನೋಡಿಕೊಂಡು ಹೋಗೋದು. ನನಗೆ ಒಂದು ಡಾಕ್ಟ್ರ್ ಇಷ್ಟ ಇದೆ, ಅವ್ನು ಪ್ರೈವೇಟ್ ಕ್ಲಿನಿಕಲ್ಲಿದ್ದಾನೆ, ನನಗೆ ಅವನ ಚಿಕಿತ್ಸೆ ಬೇಕು, ನನಗೆ ವಿಶ್ವಾಸ ಇದೆ, ನಾನು ಇನ್ನು ಇಲ್ಲಿ ಹೋಗುವಂತೇಳಿ ಜೀವದ ಯಾರು ಹೋಗ್ತಾನ? ಇಟಿಕಾದರವರು ಇದನ್ನು ಹೊರತುಪಡಿಸಿ ಆರೋಗ್ಯ ಇಲಾಖೆಯ ಖಾತೆಯ ಜೊತೆಗೆ ಹೆಚ್ಚುವರಿ
ಖಾತೆ ಸಿಕ್ಕಿರುವಂಥದ್ದು, ಅಲ್ಪಸಂಖ್ಯಾತ ಹಜ್ ಮತ್ತು ವಕ್ಫ್ ಖಾತೆ ಸಿಕ್ಕಿರುವಂಥದ್ದು ನಿರೀಕ್ಷೆ ಇತ್ತಾ? ಹಾಗೇನಿರಲಿಲ್ಲ, ನಾನು ಕೇಳಲಿಕ್ಕೇನು ಹೋಗಲೂ ಇಲ್ಲ. ಇದರಲ್ಲಿ ಮುಖ್ಯಮಂತ್ರಿಗಳು, ಪಕ್ಷದ ನಮ್ಮ ಕಾರ್ಯದರ್ಶಿಗಳು, ಹಿರಿಯ ನಾಯಕರು, ಖರ್ಗೆಜಿಯವರು, ರಾಹುಲ್ಜಿಯವರು, ಸುರ್ಜೇವಾಲಾ, ವೇಣುಗೋಪಾಲ್, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಬಹುಶಃ ಅದನ್ನು ಕೊಟ್ಟಿದ್ದಾರೆ. ಅದು ನಿಭಾಯಿಸುವ ಜವಾಬ್ದಾರಿ ನಂದು, ನಾನೇನು ಕೇಳಲಿಕ್ಕೆ ಹೋಗಲಿಲ್ಲ. ಅಂದರೆ ಈ ಮೂಲಕ ಒಂದು ಬಹಳ ಪ್ರಮುಖವಾದಂಥ ಖಾತೆ ಕೊಟ್ಟಿರುವಂಥದ್ದು. ಸೊ ಅಂದರೆ ಈಗ ಮುಸ್ಲಿಂ ನಾಯಕರು ಅಂತ ಬಂದಾಗ ರಾಜಕೀಯ ನಿಮಗೂ ಕೂಡ ಗೊತ್ತಿದೆ. ಸೊ ಈಗ ನಿಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರು ಯಾರು ಅಂತ ಹೇಳ್ಬೋದು? ಆಗ್ತಾರ ಪ್ರಬಲ ನಾಯಕರು? ಕಾಂಗ್ರೆಸ್ನ ಎಲ್ಲ ಜಾತಿ, ಎಲ್ಲ ಮತದವರು ಎಲ್ಲರಿಗೂ ಮುಸ್ಲಿಂ ನಾಯಕರೇ. ಕಾಂಗ್ರೆಸ್ ಜಾತಿ ಆಧಾರದಲ್ಲಿ ಹೋಗೋದಿಲ್ಲ, ಕಾಂಗ್ರೆಸ್ ತತ್ವ ಆದರ್ಶದಲ್ಲಿ ಹೋಗುವಂಥದ್ದು. ಯಾರು ಕೂಡ ಇದ್ದರೆ ನಾವು ಸಂವಿಧಾನಕ್ಕೆ ಅನುಗುಣವಾಗಿ ಜಾತ್ಯತೀತ ತತ್ವ ನೆಲೆಯಲ್ಲಿ ನಾವು ಕೆಲಸ ಮಾಡಬೇಕು. ಅದಾಗದ ಆ ವರ್ಗ ಜಾತಿ ನಾಯಕರು, ಈ ವರ್ಗ ಜಾತಿಯ ನಾಯಕರು, ಅದಂತ ಸ್ಪಷ್ಟನೆ ಇಲ್ಲ. ಜನ ನಮ್ಮನ್ನು ಜಾತಿ ನೋಡಿ ಯಾರು ನಮಗೆ ಓಟು ಕೊಡೋದಿಲ್ಲ, ನಮ್ಮ ತತ್ವ ಆದರ್ಶ ನೋಡಿ ನಮಗೆ ಓಟು ಕೊಡ್ತಾರೆ. ಯಾವಾಗ ನಾವು ನಮ್ಮ ತತ್ವ ಆದರ್ಶ ವಿರುದ್ಧವಾಗಿ ನಮ್ಮ ನಡತೆಯನ್ನು ಮಾಡ್ತಾರೆ, ಆಗ ನಮಗೆ ಯಾರಿಗೂ ಓಟು ಸಿಕ್ಕುವುದೂ ಇಲ್ಲ. ಅಂದರೆ ಈಗ ಜಮೀರ್ ಅವರ ಬಳಿ ಇದ್ದ ಖಾತೆ ನಿಮ್ಗೆ ಬಂದ ಹಿನ್ನೆಲೆಯಲ್ಲಿ ಜಮೀರ್ ಅಸಮಾಧಾನಗೊಂಡಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ಅನ್ನೋ ಒಂದು ಚರ್ಚೆ ಕಾಂಗ್ರೆಸ್ನಲ್ಲಿ ಇರುವಂಥದ್ದು ನಿಜನಾ? ಇಲ್ಲ, ನನಗೆ ಇವತ್ತು ಕೂಡ ನಿನ್ನೆ ಕೂಡ ಸಿಕ್ಕಿದ್ದು, ನಾವು ಆತ್ಮೀಯರಿಂದ ಇದ್ದೆವು. ಫಸ್ಟ್ ಟೈಮ್ ಅವ್ರಿಗೆ ಹೌಸಿಂಗ್ ಸಿಕ್ಕಿದೆ, ಈ ಖಾತೆ ಸಿಕ್ಕಿತ್ತು ಇದರಲ್ಲಿ. ಈ ಸಲ ನನಗೆ ಕೊಟ್ಟಿದ್ದಾರೆ. ಈಗ ನಮಗೆ ನಾವು ಯಾರಾದರೂ ಕೂಡ ನಾವು ಸಮಾಜ ಕೆಲಸ ಮಾಡೋರಲ್ಲ, ನಾವು ಜೊತೆಯಾಗಿದ್ದ ಕೆಲಸ ಮಾಡೋರು. ಅವರಿದ್ದಾಗ ನಾವು ಜೊತೆ ಕೆಲಸ ಮಾಡಿದ್ದೇನೆ, ನಾನಿದ್ದಾಗ ನಾವು ಜೊತೆ ಕೆಲಸ ಮಾಡ್ತೇವೆ. ಇದನ್ನು ಪರ್ಮನೆಂಟಾ? 2 ವರ್ಷ ತನಕ ಇದೆ. ನಮಗೆ ನೆಕ್ಸ್ಟ್ ಹೇಗೆ ಗೆದ್ದು ಬರಬೇಕಂತ ಟೆನ್ಷನ್ ನಾವಿದ್ದೇವೆ ಇದರಿಂದ ಹೋಗೋ ಬದಲು. ಆದ ಕಾರಣ ನಾವು ಇದನ್ನು ಒಟ್ಟಿಗೆ ನೋಡಿಕೊಂಡು ನಾವು ಬಹುಶಃ ಒಂದು ಅತ್ಯುತ್ತಮವಾದ ಮಾದರಿಯಾಗಿ ಒಂದು ಯೋಜನೆ ರೂಪಿಸಿಕೊಂಡು ಬಹುಶಃ ಜೊತೆಗೆ ಮುಂದೆ ಹೋಗ್ತೇವೆ. ಅಲ್ಲಿ ಯಾವುದೇ ವ್ಯತ್ಯಾಸ ಎಲ್ಲಿಯೂ ಕೂಡ ಇಲ್ಲ. ಓಕೆ, ದಾವಣಗೆರೆ ಬೈ ಎಲೆಕ್ಷನ್ನ ರಿಸಲ್ಟ್ನ ಪ್ರಭಾವ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಖಾನ್ ಬಿಟ್ಟು ನಿಮಗೆ ಖಾತೆ ಕೊಟ್ಟರು ಅಂದರೆ ಮುಂದಿನ ದಿನಗಳಲ್ಲಿ UT ಖಾದರ್ ಅವರು ಮುಸ್ಲಿಂ ನಾಯಕರಾಗ್ತಾರೆ, ಪ್ರಬಲ ನಾಯಕರು ಅಂತ, ಇಲ್ಲ ನಾವೆಲ್ಲ ಮಾಸ್ ಲೀಡರ್ ಆಗ್ತಾರೆ ಅಂತ? ನೋಡಿ, ನಾನು ಒಬ್ಬನೇ ನಾಯಕನಾಗುವ ಇಚ್ಛೆ ನನಗೆ ಇಲ್ಲ. ನಾವೆಲ್ಲ ಸೇರಿಕೊಂಡು ಎಲ್ಲ ಜೊತೆಯಲ್ಲಿ ನಾವು ನಾಯಕರಾಗ್ತೇವೆ. ನಾನು ಒಬ್ಬನೇ ನಾಯಕನಾದ ನನಗೆ ಎಷ್ಟು ಬಲ ಬರ್ಬೋದು? ಅದು ನಾವೆಲ್ಲ ಸೇರಿಕೊಂಡು, ನಾನು, ರಿಜ್ವಾನ್, ಜಮೀರ್, ತನ್ವೀರ್ ಮತ್ತು ಯಾಸಿರ್ ಪಠಾಣ್, ಅದೇ ರೀತಿ ಎನ್ ಎ ಆರಿಸ್, ಖಾಂಜಾ ಫಾತಿಮಾ, ನಾವೆಲ್ಲ ಒಟ್ಟಿಗೆ ಸೇರಿ ನಾಯಕರಾದರೆ ನಾವು ಬಲಿಷ್ಠ ನಾಯಕರು ಪ್ರತಿಯೊಬ್ಬರು ಕೂಡ ಆಗ್ತೇವೆ. ಆದ ಕಾರಣ ನಾವು ಒಬ್ಬನೇ ಆದರೆ ಎಷ್ಟು ಆಗ್ಬೋದು? ಅಂದರೆ ಯಾರು ಒಬ್ಬರಿಂದ ಮುಸ್ಲಿಂ ನಾಯಕರು ಅನ್ನುವಂಥ ಇಲ್ಲ ಅಂತ ಹೇಳ್ತೀರಾ? ಒಬ್ಬರಿಂದನೇ ಮುಸ್ಲಿಂ ನಾಯಕರು ಅಲ್ಲ, ಕಾಂಗ್ರೆಸ್ಗೆ ಮುಸ್ಲಿಂ ನಾಯಕರನ್ನು ನೋಡಿ ಯಾರು ಓಟ್ ಹಾಕೋದು ಇಲ್ಲ. ಕಾಂಗ್ರೆಸ್ ತತ್ವ ನೋಡಿ ಓಟ್ ಹಾಕ್ತಾರೆ. ಯಾವಾಗ ಕಾಂಗ್ರೆಸ್ ಪಕ್ಷದ ನಾಯಕರು ಬಿಟ್ಟು ಹೋಗ್ತಾರೆ ಅವನಿಗೆ ಬೆಲೆಯೂ ಇಲ್ಲ. ಗುಲಾಮ್ ನಬಿ ಆಜಾದನ್ನು ನೋಡಿ ಅಲ್ವಾ, ಪಾಪ ರೋಷನ್ ಬೇಗ್ ಅಷ್ಟು ಚೆನ್ನಾಗಿದ್ದರು, ಏನೋ ಅಂತ ಸಣ್ಣ ತಪ್ಪಿಂದ ಹೋದರು. CM ಇಬ್ರಾಹಿಂ ಹಿರಿಯ ನಾಯಕರು ಅಲ್ವಾ. ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಇತಿಹಾಸದಲ್ಲಿ ಯಾರು ಕೂಡ ಎಲ್ಲಿಯೂ ಕೂಡ ಅವ್ರ ಸ್ವಂತ ಕ್ಷೇತ್ರದಲ್ಲಿ ಕೂಡ ಅಗದು ಬಹಳ ಕಷ್ಟ. ಅಂದರೆ ವೋಟ್ ಬ್ಯಾಂಕ್ ಇದೆ, ಅದೇ ರೀತಿ ಇದೆ ಅಂತನಾ? ವೋಟ್ ಬ್ಯಾಂಕ್ ಅಲ್ಲ, ಕಾಂಗ್ರೆಸ್ನ ತತ್ವ ನೋಡಿ ಆಗ್ತಾರೆ. ಕಾಂಗ್ರೆಸ್ ತತ್ವದಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಆಡಳಿತ ಶೈಲಿ, ಅವ್ರಿಗೆ ಕೊಡುವಂಥ ರಕ್ಷಣೆ, ಅವ್ರ ಪ್ರದೇಶಕ್ಕೆ ಮಾಡೋದು ಅಭಿವೃದ್ಧಿ, ಇದನ್ನೆಲ್ಲ ನೋಡಿ ಕೊಡ್ತಾ ಹೊರತು ನಾಯಕರ ಮುಖ ನೋಡಿ ಓಟು ಕೊಡ್ತಾರೆ ಎಲ್ಲಿಯಾದರೂ. ಕಾಂಗ್ರೆಸ್ ಬಿಟ್ಟು ನಮ್ಮ ನಾಯಕರಿಗೆ ಗೆಲ್ಲಲಿಕ್ಕೆ ಸಾಧ್ಯ ಉಂಟಾ? ಓಟ್ ಹಾಕೋದಿಲ್ಲ ಅಂತ ಎಲ್ಲಿ ಆಗ್ತದೆ? ಇದರ ಜೊತೆಗೆ ನೀವು ಹೇಳಿದ್ರಿ ಜಾತಿ ಧರ್ಮ ಇವೆಲ್ಲವೂ ಕೂಡ ಇದ್ದೇ ಇರುವಂಥದ್ದು. ಆದರೆ ಮಂಗಳೂರು ಮತ್ತು ಕರಾವಳಿ ಭಾಗದಲ್ಲಿ ಈ ಪ್ರತಿ ಬಾರಿ ಕೂಡ ಹಿಂದೂ ಮುಸ್ಲಿಂ ಘರ್ಷಣೆ ಇವೆಲ್ಲ ಆಗ್ತಾ ಇರುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಆ ಭಾಗದ? ಕರಾವಳಿ ಒಳ್ಳೆ ಒಂದಂತೂ ಸತ್ಯ, ಇದು ಒಳ್ಳೆ ಬೆಳವಣಿಗೆ. ಸಮಾಜದಲ್ಲಿ ಕೋಮು ಸಂಘರ್ಷ, ಹಿಂದೂ ಮುಸ್ಲಿಂ ಗಲಾಟೆ ಆಗುವಂಥದ್ದು ಒಳ್ಳೆ ಬೆಳವಣಿಗೆ ಇಲ್ಲ. ಅದು ಪ್ರತಿ ಬಾರಿ ಅದು ಆಗ್ತಾ ಇರುತ್ತೆ, ರಾಜಕಾರಣದಲ್ಲಿ ಬೆಳೆಸ್ಕೊಳುತ್ತಾ ಅದು ಬೇರೆ ಬೇರೆ ತಿರುವು ತೆಗೆದುಕೊಳ್ಳುತ್ತೆ. ಏನು ಅನ್ಸುತ್ತೆ? ನೋಡಿ, ಕರಾವಳಿಯಲ್ಲಿ ಹಿಂದೂ ಮುಸ್ಲಿಂ ಎಲ್ಲರಿಗೂ ಭಾಳ ಚೆನ್ನಾಗಿದ್ದಾರೆ, ಏನಲ್ಲಿ ಸಮಸ್ಯೆ ಇಲ್ಲ. ಸಮಸ್ಯೆ ಅಂತೇಳಿ ಏನಾದರೂ ಯಾವುದೋ ಒಂದು ಸಣ್ಣ ಗಲಾಟೆ ಆದರೂ ಕೂಡ ಪರೋಕ್ಷವಾಗಿ ಅದನ್ನು ಜಾತಿ ಆಧಾರಕ್ಕೆ ತಿರುಗಿಸ್ತಾರೆ. ಅದು ಸಮಸ್ಯೆ. ಎರಡು ಕೋಮುವಾದಿ ಸಂಘಟನೆಗಳು, ಎರಡು ಕೋಮುವಾದಿ ಸಂಘಟನೆಗಳು ನೋಡಿ ಎಲ್ಲ ಸ್ವಲ್ಪ ಪರ್ಸೆಂಟೇಜ್ ಏನಿದೆ ಇದ್ದೇ ಇದೆ. ಅದು ಈಗಿಂದಲ್ಲ, ಅದು ಹಿಂದಿನ ಕಾಲದ ಕೂಡ ಇದೆ, ಈಗ ಕಡೆ ಇನ್ನು ಮುಂದೆ ಕೂಡ ಇರ್ತದೆ. ಸಮಸ್ಯೆ ಆದಾಗ ಆಟೋಮೆಟಿಕ್ ಅದನ್ನು ಟರ್ನ್ ಮಾಡೋದು. ಏನೋ ಒಂದು ಸಮಸ್ಯೆ, ಯಾಕೆ ಕಾರಣ ಯಾರು ಅದಕ್ಕೆ? ಎಲ್ಲರೂ ಕಾರಣ, ಒಬ್ಬರ ಕಾರಣವೇನು ಮಾಡಲಿಕ್ಕೆ ಸಾಧ್ಯ ಇದರಲ್ಲಿ? ಓಕೆ, ನೀವು ಬಂದ ನಂತರ ನಿಮಗೆ ಒಂದು ಜವಾಬ್ದಾರಿ ಇರುವಂಥದ್ದು ಸಚಿವರಾಗಿ. ಸೊ ನೀವು ಅದನ್ನು ಕಂಟ್ರೋಲ್ ಮಾಡ್ತೀರ ಅಂದರೆ ನೀವು ಅದನ್ನು? ನಾನು ಅಲ್ಪಸಂಖ್ಯಾತರ ಇಲಾಖೆ ಮಂತ್ರಿಯಾಗಿ ನನ್ನ ಮೊದಲ ಕೆಲಸವೇ ಸೌಹಾರ್ದ ಸಮಾಜ ನಿರ್ಮಾಣ ಮಾಡೋದು ನನ್ನ ಮೊದಲ ಜವಾಬ್ದಾರಿ. ಬೇರೆಲ್ಲ ಸೆಕೆಂಡ್ರಿ, ಡೆವಲಪ್ಮೆಂಟಲ್ಲಿ ನೆಕ್ಸ್ಟ್. ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಒಂದು ಹೆಜ್ಜೆ ಮುಂದಿಟ್ಟರೆ ಬೇರೆಯವರು ನಮ್ಮ ಜೊತೆ 10 ಹೆಜ್ಜೆ ನಮ್ಮ ಜೊತೆ ಬರ್ತಾರೆ. ಬಹುಶಃ ಈ ಎಲ್ಲ ಘಟನೆ ಹಿನ್ನೆಲೆಯಲ್ಲಿ ಒಂದಷ್ಟು ಅಭಿವೃದ್ಧಿಗೂ ಕೂಡ ಒಂದು ರೀತಿ ಹೊಡ್ತಾ ಆಗುತ್ತಲ್ವಾ ಈ ರೀತಿ ಕೋಮು ಸಂಘರ್ಷ? ಖಂಡಿತವಾಗಿ ಆಗ್ತದೆ ಭಾಳಷ್ಟು. ಅದು ನನಗೆ ಗೊತ್ತಾಗೋದಿಲ್ಲ.
ನಮ್ಮ ಮೂಮೆಂಟಲ್ಲಿ ಹೋಗ್ತಾ ಇರ್ತದೆ. ಅದೇ ನಾವು ಏನಾದರೂ ಹವರ್ತಿದ್ದರೆ ನಾವು ಎಷ್ಟೋ ಸ್ಪೀಡಲ್ಲಿ ಮುಂದೆ ಹೋಗ್ತಿದ್ದೆವು ನಮ್ಮ ಪ್ರದೇಶ. ಇದರ ನಮ್ಮ ಪರೋಕ್ಷವಾಗಿ ಏಟು ಬಿದ್ದು ನಮ್ಗೆ ಗೊತ್ತೇ ಆಗೋದಿಲ್ಲ. ನಮ್ಗೆ ಅಲ್ಲಿದೆ ಏನಾಗೋದಿಲ್ಲಪ್ಪ ಚೆನ್ನಾಗಿದ್ದಾರೆ ಅದೇ ಎಲ್ಲ ಒಗ್ಗಟ್ಟಿದ್ದಿದ್ರೆ ನಮ್ಮ ಊರೇ ಮೈಸೂರು ಯಾಕೆ ಇಷ್ಟಪಡ್ತಾರೆ ಎಲ್ಲರೂ ಕೂಡ? ಮೂಲಭೂತ ಸೌಖ್ಯ, ಶಾಂತ ರೀತಿ, ಏನು ಸಮಸ್ಯೆ, ರಿಟೈರ್ಡ್ದೆಲ್ಲ ಅಲ್ಲಿ ಬಂದು ನಿಲ್ಬೇಕು ಅವರಿಗೆ. ಆದರೆ ನಿಮ್ಮ ಭಾಗದಲ್ಲಿ ಯಾಕೆ ಜಾಸ್ತಿ ಇದಾಗುತ್ತೆ ಅನ್ನೋ ಪ್ರಶ್ನೆ. ಎಲ್ಲೂ ಬೇರೆ ಭಾಗದಲ್ಲಿ ಆಗದಿದ್ದಂಥ ಸಂಘರ್ಷಗಳು ಅಲ್ಲ ಯಾಕಾಗುತ್ತೆ ಹಿಂದೂ ಮುಸ್ಲಿಮು ಅನ್ನೋಂಥದ್ದು? ಅದು ಹೀಗಲ್ಲ, ನಾನು ಹುಟ್ಟೋ ಮುಂಚೆ ಅಲ್ಲಿ ಆಗ್ತಿತ್ತು. ಬಟ್ ಇನ್ಮೇಲೆ ಇರಬಾರ್ದು ಅಂತ ಇರಬಾರ್ದು. ಅದೀಗ ಬರ್ತದೆ, ಸ್ಲೋ ಚೇಂಜ್ ಆಗ್ತದೆ. ಮಾಡ್ತೀರಾ? 100%. ಅದು ನಮ್ಮ ಮೊದಲ ಆದ್ಯತೆ. ಅದು ಅಂದರೆ 100% ಚೇಂಜ್ ಮಾಡಬೇಕಂತಲ್ಲ, ಮಾಡಲೇಬೇಕು ನಾವೆಲ್ಲ ಸೇರಿ. ಅದಕ್ಕೆ ನೇತೃತ್ವ ವಹಿಸ್ಕೊಳ್ಬೇಕು. ಯಾಕೆಂದರೆ ಪ್ರತಿಯೊಬ್ಬರು ವಹಿಸ್ಕೊಳ್ಬೇಕು. ಯಾಕೆ ಅಷ್ಟು ಸುಲಭ ಇಲ್ಲ, ಅಲ್ಲಿ ಕಷ್ಟ ಇದೆ. ಯಾಕೆ ನಾನು ಇಲ್ಲಿ ಎಲ್ಲರೂ ಕೂಡ ಅದೇನು ಒಂದೇ ದಿವಸಲಾಗುವಂಥದ್ದಲ್ಲ, ಒಬ್ಬನಿಂದಲಾಗುವಂಥದ್ದಲ್ಲ. ಪ್ರತಿಯೊಂದು ಮನೆಯವರದ್ದು ನಿಂತು ನೋಡಬೇಕು, ಸೌಹಾರ್ದ ಸಮಾಜ ಮೇಕ್ ಅಂತೇಳಿ. ಯಾಕಂತ ಹೇಳಿದರೆ ನಾನು ಇಲ್ಲಿ ನಿಂತು ಇವರ ಪರವಾಗಿ ಮಾತಾಡಬೇಕಾದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು, ಸುಲಭ, ಕಷ್ಟ ಏನಿಲ್ಲ. ಇಮಿಡಿಯೇಟ್ ನಾಯಕರಾಗ್ಬೋದು. ನಾನು ಇಲ್ಲಿ ನಿಂತು ಇವನ ಬಗ್ಗೆ ಮಾತಾಡಬೇಕಾದ್ರೆ ಅದು ಕೂಡ ಭಾಳಷ್ಟು ಸುಲಭ, ಏನು ಕಷ್ಟ ಇಲ್ಲ, ಏನು ಬೇಕಾದ್ರೂ ಮಾತಾಡ್ಬೋದು. ಆದರೆ ನಾವು ಮಧ್ಯದಲ್ಲಿ ಅಂತೂ ನನಗೆ ನೀವು ಬೇಕು ಜೊತೆಯಲ್ಲಿ ಹೋಗ್ಬೇಕಂತೇಳಿ ಎಲ್ಲರೂ ಕರ್ಕೊಂಡು ಹೋಗ್ತಿರಲ್ಲ, ಭಾಳ ಕಷ್ಟದ ಕೆಲಸ, ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಎಷ್ಟು ಕಷ್ಟ ಆದರೂ ಕೂಡ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು. ದೇವಸ್ಥಾನಕ್ಕೂ ಹೋಗ್ತೀರಾ, ಬಹುಶಃ ನಿಮಗೆ ಆ ಥರದ್ದು ನೀವು ಇರುವಂಥ ಕ್ಷೇತ್ರದಲ್ಲಿ ಆ ಥರದ್ದು ಯಾವುದೂ ಸಮಸ್ಯೆ ಇಲ್ಲ? ಅದು ನಮಗೆ ರಾಜಕೀಯದಿಂದ ಬಂದದಲ್ಲ, ನನಗೆ ಸಣ್ಣದಿಂದಲೇ ಬಂದದ್ದು. ಯಾಕಂತೇಳಿ ನನ್ನ ತಂದೆ MLA ಆಗಿದ್ದರು. ನನ್ನ ತಾಯಿ ಹಿಂದಿನ ಬಾಗಿಲಿಂದ ಬೇರೆಯವ್ರ ಜೊತೆ ರಾತ್ರಿ ಆದಿಕತೆಗೆ, ಯಕ್ಷಗಾನಗೆ, ಸೈಕಲ್ ಬ್ಯಾಲೆನ್ಸಿಂಗ್ ಅಂತ ಬೇರೆ ನಮ್ಮ ಸುತ್ತಮುತ್ತ ನೆರಕ ಜೊತೆ ಎಲ್ಲ ಕಲಿಸ್ತಾ ಇದ್ದರು. ಬೆಳಿಗ್ಗೆ ಎದ್ದು ನಾನು ಅವರ ಮನೆಯಲ್ಲಿದ್ದೆ, ಅವರು ನನ್ನ ಮನೆಯಲ್ಲಿದ್ದರು. ನಮಗೇನು ವ್ಯತ್ಯಾಸ ಇದೆ? ನಮ್ಮ ಧರ್ಮ ಅಚ್ಚುಕಟ್ಟಾಗಿ ಪಾಲಿಸಬೇಕು. ಸಂಸ್ಕೃತಿ ಅದು ನಮ್ಮ ಊರ ಸಂಸ್ಕೃತಿ, ಎಲ್ಲರ ಜೊತೆ ನಾವು ಬೆರೆತುಕೊಳ್ಬೇಕು. ಯಾವಾಗ ನಾವು ಧರ್ಮ ಮತ್ತು ಸಂಸ್ಕೃತಿಯನ್ನು ಮಿಕ್ಸ್ ಮಾಡ್ತೇವೆ ಆಗ ಸಮಸ್ಯೆ ಪ್ರಾರಂಭ ಆಗ್ತದೆ. ನನ್ನ ಇದು ಧರ್ಮ, ನಾನು ಅಲ್ಲಿ ಹೋಗ್ಬಾರ್ದು, ಬೇರೆ ಡೌಟ್ ಆಗ್ತದೆ, ಇವನೇನು ಒಳಗೆ ಬರೋದಿಲ್ಲ. ನಾನು MLA ಆಗಿ ಅಲ್ಲಿ ಹೋಗುವಾಗ ನಾನು ದೂರ ನಿಂತರೆ ಅವ್ರಿಗೇನಾಗ್ತದೆ? MLA ಅದು ಬರ್ತಿದ್ದ ಭಾವ, ಅನುಮಾನ ಸೃಷ್ಟಿ ಆಗ್ತದೆ. ಈ ಅನುಮಾನವೇ ಎಲ್ಲ ಸಮಸ್ಯೆ ನಾವು ಸೃಷ್ಟಿ ಮಾಡೋದು. ಅದಕ್ಕೆ ಮನೆಯಲ್ಲಿ ನಾವು ಧರ್ಮವನ್ನು ಪಾಲಿಸಬೇಕು. ಸಂಸ್ಕೃತಿ ಅದು ಊರ ಸಂಸ್ಕೃತಿ, ಅದು ಮಂಗಳೂರು ಸಂಸ್ಕೃತಿ ಬೇರೆ, ಬೆಂಗಳೂರಿನ ಸಂಸ್ಕೃತಿ ಬೇರೆ, ಬಿಜಾಪುರದ ಸಂಸ್ಕೃತಿ ಬೇರೆ, ಡೆಲ್ಲಿ ಸಂಸ್ಕೃತಿ ಬೇರೆ, UP ಸಂಸ್ಕೃತಿ ಬೇರೆ. ಆ ಪ್ರದೇಶಕ್ಕೆ ಅನುಗುಣವಾಗಿ ಸಂಸ್ಕೃತಿ. ಯಾವಾಗ ನಾವು ಧರ್ಮವನ್ನು ಮುಂದಿಟ್ಟುಕೊಂಡು ನಾವು ಸಂಸ್ಕೃತಿಯಲ್ಲಿ ನಾವು ಭಾಗಿಯಾಗೋದಿಲ್ವೋ, ನಾವು ಬೇರೆ ಆಗ್ತೇವೋ, ಆಗ ಜನರಿಗೆ ನಮ್ಮ ಮೇಲೆ ಅನುಮಾನ ಮತ್ತು ಸಂಶಯ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ಅವರು ಈಗ ಸಮಸ್ಯೆ ಏನಿದೆ ಅಂತ ಹೇಳಿದರೆ, ನಮ್ಮಲ್ಲಿ ಯಾರು ಒಬ್ಬರ ಮೇಲೆ ದ್ವೇಷ ಯಾರಿಗಿಲ್ಲ, ಒಬ್ಬರೊಬ್ಬರ ಭಯ ಅಷ್ಟೇ. ದ್ವೇಷದಿಂದ ಯಾರು ಕೂಡ ಇಲ್ಲ. ನಮಗೇನು ಮಾಡ್ತಾರ, ಅವರಲ್ಲಿ ಚೆನ್ನಾಗಿದ್ದು, ನಿಮ್ಗೇನು ಮಾಡ್ತಾರೆ ಇವರು, ಇಷ್ಟೇ. ಭಯದಿಂದ ಆಗೋದಲ್ಲದೆ ಈ ಭಯನ ಬಿಟ್ಟೆಲ್ಲ ಮುಂದೆ ಬನ್ನಿ ಅಂತೇಳಿ ಏನೂ ಇಲ್ಲ, ಸಬ್ಜೆಕ್ಟೇ ಇಲ್ಲ. ಅಂತಿಮವಾಗಿ ಸರ್, ಇದನ್ನು ಹೊರತುಪಡಿಸಿದ್ರೆ ಇದರ ಜೊತೆಗೆ ಕೂಡ ಈಗ RSS ಬ್ಯಾನ್ ವಿಚಾರ ಬರ್ತಾ ಇದೆ, ಅಥವಾ RSS ಬ್ಯಾನ್ ಅನ್ನೋಕ್ಕಿಂತ RSS ಒಂದಷ್ಟು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮತ್ತು ನೋಟಿಸ್ ಕೊಡುವಂಥದ್ದು ಮತ್ತು ಅದಕ್ಕೆ ಅನುಮತಿ ಬೇಕು ಅಂತ ಕೇಳ್ತಾ ಇರುವಂಥದ್ದು ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರೋದು. ನಿಮ್ಗೆ ಸಹಮತಿ ಇದೆಯಾ? ನೋಡಿ, ಈ ದೇಶದ ಸಂವಿಧಾನ ಕಾನೂನಿದೆ. ಸಂವಿಧಾನ ಮತ್ತು ಕಾನೂನು ವ್ಯಾಪ್ತಿಯಲ್ಲಿ ಅವ್ರು ಇರಬೇಕು. ಕಾನೂನು ಮತ್ತು ಸಂವಿಧಾನ ವ್ಯಾಪ್ತಿ ಅವ್ರು ಇಲ್ಲ, ಅದು ಸರಿಯಲ್ಲ. ಸೊ ಯಾರೇ ಇರಲಿ, ನಮಗೇನಿದೆ ನಮ್ಗೆ ಗೊತ್ತಿಲ್ಲ. ಕಾನೂನು ಮತ್ತು ಸಂವಿಧಾನ ವ್ಯಾಪ್ತಿಯಲ್ಲಿ ಇದು ಯಾರಿಗೂ ಕೂಡ ಪ್ರಾಬ್ಲಮ್ ಇಲ್ಲ. ಅಂದರೆ ಅವರು RSS ನೋಂದಣಿ ಮಾಡ್ಕೊಳ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರುವಂಥದ್ದು. ಸಂವಿಧಾನ ಮತ್ತು ಕಾನೂನು ರಿಜಿಸ್ಟ್ರೇಷನ್ ಮಾಡಬೇಕಂತಿದೆಯಲ್ಲ, ಬೇರೆಯವ್ರಿಗೆಲ್ಲ ಮಾಡಬೇಕು, ಇನ್ನು ಕೆಲವರು ಯಾಕೆ ಬೇಡ? ಸಮಾನತೆ ಭಾರತ ಕಟ್ಟಬೇಕಾದ್ರೆ ಆಗ್ತದೆ ಹಾಗೆ. ವೀಕ್ಷಕರೇ, ಇದು UT ಖಾದರ್ ಅವರ ಅಭಿಪ್ರಾಯ. ಸಾಕಷ್ಟು ಮನದಾಳದ ಮಾತುಗಳನ್ನು ಹೇಳಿದ್ದಾರೆ. ರಾಜಕೀಯದ ಜೊತೆಗೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಕೈಗೊಂಡಿರುವಂತಹ ಒಂದು ರೇಡ್ ಇದೆಯಲ್ಲ, ಪರಿಶೀಲನೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.